ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸುಂಧರಾ ಟ್ರೇಡರ್ಸ್. ಇವತ್ತು ನಾವು 5G ಸೋಲಾರ್ ಇನ್ಸ್ಟಾಲೇಷನ್ಗೆ ದೊಡ್ಡಬಳ್ಳಾಪುರಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಅವ್ರದ್ದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸೈಟ್. ಅಲ್ಲಿ ಅವರು 15 ಫೀಟ್ದು ಸ್ಟೀಲ್ ಪೈಪ್ಸ್ ಆಲ್ರೆಡಿ ರೆಡಿ ಇಟ್ಟಿದ್ದಾರೆ. ಸೊ ಅದರಲ್ಲಿ ನಮ್ಮ 2 ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನೋಡ್ಬೋದು ಒಂದು 7 ವ್ಯಾಟ್ ಸೋಲಾರ್ ಪ್ಯಾನಲ್ ಇರುತ್ತೆ, 18,000 mAh ಬ್ಯಾಟ್ರಿ ಇರುತ್ತೆ. ಇದು ಬಂದ್ಬಿಟ್ಟು ಡ್ಯೂಯಲ್ ಕ್ಯಾಮ್ರಾ ಅಂತ ಕರಿತೀವಿ. ಇದಕ್ಕೇನು ಕರೆಂಟ್ ಅವಶ್ಯಕತೆ ಇಲ್ಲ, ಕೇಬಲ್ ಅವಶ್ಯಕತೆ ಇಲ್ಲ. ಓನ್ಲಿ ಒಂದು ಸಿಮ್, ಒಂದು ಮೆಮೊರಿ ಕಾರ್ಡ್ ಹಾಕಿದರೆ 2 ರಿಂದ 5 ಮೊಬೈಲ್ ಕನೆಕ್ಟ್ ಆಗ್ತದೆ. ಅದು ಮೌಂಟ್ ಮಾಡೋದು ಹೆಂಗಪ್ಪ ಅಂದರೆ ಅದಕ್ಕೊಂದು 2 ಸ್ಟೀಲ್ ರಿಂಗ್ ಬರ್ತವೆ ಕೆಳಗಡೆ. ಸೊ ಇಲ್ಲಿ ನೋಡ್ಬೋದು ಆ ಸ್ಟೀಲ್ ರಿಂಗ್ ಹೆಂಗಿರುತ್ತೆ ಅಂದರೆ ಜಸ್ಟ್ ಅದು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಅದಕ್ಕೊಂದು ಬ್ರ್ಯಾಕೆಟ್ ಇರುತ್ತೆ, ಬ್ರ್ಯಾಕೆಟ್ ಮೇಲೆ ಮೌಂಟ್ ಮಾಡ್ತೀವಿ. ಇದು ಬಂದ್ಬಿಟ್ಟು IP66 ಅಂದರೆ ವಾಟರ್ ಪ್ರೂಫ್, ಸೌಂಡ್ ಪ್ರೂಫ್, ಥಂಡರ್ ಪ್ರೂಫು. ಇಲ್ಲಿ ಏನಪ್ಪ ಅಂದರೆ ಸ್ಮಾರ್ಟ್ ಹ್ಯೂಮನ್ ಡಿಟೆಕ್ಷನ್ ಇರುತ್ತೆ ಇದರಲ್ಲಿ. ಆಮೇಲೆ 2 ವೇ ಆಡಿಯೋ ಇರುತ್ತೆ. ಎಷ್ಟೇ ದೂರಿಂದ ಆದ್ರೂ ಯಾರಾದರೂ ಬೇಕಾದರೆ ಎಲ್ಲಿಂದಾದರೂ ಮಾತಾಡ್ಬೋದು. ಇದು ಇನ್ಸ್ಟಾಲ್ ಮಾಡೋಕ್ಕೆ ಜಸ್ಟ್ ಸಿಂಪಲ್ ಒಂದು ಸ್ಕ್ರೂ ಡ್ರೈವರ್ಲಿಂದ ಒಂದು ಸ್ಟೀಲ್ ರಿಂಗ್ ಹಾಕಿ ಟೈಟ್ ಮಾಡಿಬಿಡ್ತೀವಿ. ಸೊ ಇದರಲ್ಲಿ ಏನಪ್ಪ ಅಂದರೆ ಒಂದು 5G ಸಿಮ್ ಕಾರ್ಡ್ ಏರ್ಟೆಲ್ ಆರ್ ಜಿಯೋ ಆರ್ ವಡಾಫೋನ್ ಯಾವುದನ್ನು ಹಾಕ್ಕೋಬೋದು. ಸೊ ಇಲ್ಲಿ 64 ರಿಂದ 256 ಮೆಮೊರಿ ಕಾರ್ಡ್ ಇರುತ್ತೆ, ಅದು ಆಪ್ಷನಲ್. ಅದು ಇದರಲ್ಲಿ ನಾವು ಇನ್ಸ್ಟಾಲ್ ಮಾಡಿದ ಮೇಲೆ ಮೋಷನ್ ಫೆನ್ಸಿಂಗ್ ಅಂತಿರುತ್ತೆ. ಆಮೇಲೆ DNR ಇರುತ್ತೆ. ಮೋಷನ್ ಫೆನ್ಸಿಂಗ್ ಆ್ಯಂಡ್ DNR ಅಂದರೆ ಕ್ಲಿಯರ್ ಇಮೇಜ್ ವಿತ್ ಡೈನಮಿಕ್ ನಾಯ್ಸ್ ರಿಡಕ್ಷನ್ ಇರುತ್ತೆ. ಸೊ ಈ ಏರಿಯಾದಲ್ಲಿ ಯಾರ್ಯಾರು ಬರಲಿ ಅವ್ರದ್ದು ಫೋಟೋ ತಗೊಂಡು ಮೊಬೈಲ್ಗೆ ಆಗ್ತಾ ಇರ್ತದೆ. ಸಪೋಸ್ 10 ಜನ ಲೇಬರ್ ಬಂದರೆ 10 ಜನದ್ದು ಇದಿರುತ್ತೆ. ಸೊ ಇದರಲ್ಲಿ 30 ಡೇಸ್ ರಿಕಾರ್ಡಿಂಗ್ ಇರುತ್ತೆ. ಆಮೇಲೆ ಐಫೋನ್ ಇದ್ದರೆ ಈವನ್ 90 ಡೇಸ್ವರೆಗೂ ರಿಕಾರ್ಡಿಂಗ್ ಇರುತ್ತೆ. ರಿಯಲ್ ಟೈಮ್ ನೋಟಿಫಿಕೇಷನ್ ಇರುತ್ತೆ. ಇಲ್ಲಿ ನೋಡಿ, ಅದನ್ನು ಜಸ್ಟ್ ನಾವು ಇನ್ಸ್ಟಾಲ್ ಮಾಡಿದ್ಮೇಲೆ ಅವ್ರದ್ದು ಪೈಪು ಆಮೇಲೆ ಕಾಂಕ್ರೀಟ್ ವರ್ಕ್ ಆದಮೇಲೆ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬಂದು ಫುಲ್ ಇಯರಲ್ಲಿ ಕೂಡ ಕಲರ್ ವಿಷನ್ ಇರುತ್ತೆ. 365 ಡೇಸ್ ವಾಟರ್ ಪ್ರೂಫು, ಸೌಂಡ್ ಪ್ರೂಫು, ಥಂಡರು ಇರುತ್ತೆ. ಆಮೇಲೆ ಸಪೋರ್ಟು ಮೊಬೈಲ್ ಡಿವೈಸು, ಆಮೇಲೆ PC ಕೂಡ ಕನೆಕ್ಟ್ ಮಾಡ್ಕೋಬೋದು. ರಿಯಲ್ ಟೈಮ್ ನೋಟಿಫಿಕೇಷನು. ಇದಕ್ಕೇನು ಪವರ್ ಆಗಲಿ ಕೇಬಲ್ ಏನು ಬೇಕಾಗಲ್ಲ, ಜಸ್ಟ್ ಸಿಂಪಲ್ ಇರುತ್ತೆ. ಇಲ್ಲಿ ನೋಡಿ, ಈಗ ಅದು ಜೆ ಬೋಲ್ಟ್ಸ್ ಇನ್ಸ್ಟಾಲ್ ಮಾಡಿದ ಮೇಲೆ ಕಾಂಕ್ರೀಟ್ ಹಾಕಿದ ಮೇಲೆ ಅದು ಡ್ರೈ ಆದಮೇಲೆ ಒಂದು ಪೈಪಿಗೆ ನಾವು ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅವ್ರು ಲೇಬರ್ ಕೊಟ್ಟು ಅದನ್ನು ಹೋಲ್ಡ್ ಮಾಡಿ ಮೇಲೆ ಎತ್ತಿದ ಮೇಲೆ ಅದನ್ನು ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಅದು ಇನ್ಸ್ಟಾಲ್ ಆಗುತ್ತೆ ಅಂತ ಕೆಲವರು ಕೇಳ್ತಿರ್ತಾರೆ. ಸೊ ಅದನ್ನು ಕೆಳಗಡೆ ಜೆ ಬೋಲ್ಟ್ಸ್ ಕೆಳಗಡೆ ಕಾಂಕ್ರೀಟಲ್ಲಿ ಹಾಕ್ಬಿಟ್ಟು 4 ಬೋಲ್ಟಲ್ಲಿ ಅದು ಕರೆಕ್ಟ್ ಮ್ಯಾಚ್ ಆಗಿ ಅದ್ರ ಕೂತ್ಕೊಂಡ ಮೇಲೆ ಸೊ ಬೋಲ್ಟ್ನ ಟೈಟ್ ಮಾಡಿದ ಮೇಲೆ ಲೆವೆಲರ್ ಇಟ್ಟು ಲೆವೆಲ್ ಮಾಡಿಸಿ, ಸೊ ಅದನ್ನು ಯಾವ ಕಡೆ ಬಗ್ಗಿದ್ರೆ ಆ ಕಡೆದು ಟೈಟ್ ಮಾಡ್ದಂಗೆ ಅದು ಸ್ಟ್ರೈಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಟಾಪಲ್ಲಿಗೆ ನಮ್ಮ ಕ್ಯಾಮ್ರಾ ಇದೆ. 1 ಈಸ್ ಫಿಕ್ಸ್ಡ್, 1 ಈಸ್ ರೊಟೇಷನ್. ಸೊ ಇದರಲ್ಲಿ ಏನಪ್ಪ ಅಂದರೆ ಒಂದು ವೈಡ್ ಆ್ಯಂಗಲ್ ಇರುತ್ತೆ, ಒಂದು ರೊಟೇಷನ್ ಇರುತ್ತೆ. ಸೊ ವೈಡ್ ಆ್ಯಂಗಲಲ್ಲಿ ಯಾರೇ ಬರಲಿ ಆ ಏರಿಯಾದಲ್ಲಿ ಫೋಟೋ ಹೊಡೆದು ನಿಮ್ಮ ಮೊಬೈಲ್ಗೆ ಆಗುತ್ತೆ, ಎಷ್ಟೇ ದೂರಿಂದ ಆದರೂ ನೋಡ್ಕೋಬೋದು. ಸೊ ಇದರಲ್ಲಿ ಈವೆಂಟ್ಸು, ಗ್ರೂಪು, ಆ್ಯಪ್ ಅಂತ ಇರುತ್ತೆ. ಇದರಲ್ಲಿ ಫಲ್ಕಾನ್ 4G ಆ್ಯಪ್ ಡೌನ್ಲೋಡ್ ಮಾಡಿ ಮೊಬೈಲ್ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿದ ಮೇಲೆ ನಿಮಗೆ ಅಲರ್ಟ್ ಮೆಸೇಜಸ್ಸು, 2 ವೇ ಆಡಿಯೋ, ಸ್ಮಾರ್ಟ್ ನೈಟ್ ವಿಷನ್ನು, ಕಲರ್ ವಿಷನ್ನು, ಆಮೇಲೆ 18,000 mAh ಬ್ಯಾಟ್ರಿ ಇವೆಲ್ಲ ಇರ್ತವೆ. ಇದರಲ್ಲಿ ಏನಪ್ಪ ಅಂತಂದರೆ ಮೇಯ್ನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಎಷ್ಟು ಜನ ಲೇಬರ್ಸ್ ಒಳಗಡೆ ಬಂದರು, ಎಷ್ಟೊತ್ತಿಗೆ ಬಂದರು, ಯಾರು ಬಂದರು ಎಲ್ಲನೂ ನಿಮಗೆ ಹ್ಯೂಮನ್ ಡಿಟೆಕ್ಷನಲ್ಲಿ ಮೆಸೇಜ್ ಮಾಡ್ತಾ ಇರ್ತದೆ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇರಲಿ, ಇಂಡಸ್ಟ್ರಿ ಇರಲಿ, ಫ್ಯಾಕ್ಟ್ರಿ ಇರಲಿ, ಏನೇ ಇರಲಿ, ಅಲ್ಲಿ ಏನು ಆ್ಯಕ್ಟಿವಿಟಿ ನಡೆಯೋದು ಎಲ್ಲೇ ಇದ್ರೂ ನೋಡ್ಕೋಬೋದು. ಪ್ರಪಂಚದಾಗ ಯಾವ ಮೂಲೆಗಿದ್ರೂ ಈ ಕ್ಯಾಮ್ರಾಸ್ ಕನೆಕ್ಟ್ ಆಗುತ್ತೆ. ಸೊ ನಿಯರ್ಲಿ ಇದಕ್ಕೆ ಬಂದ್ಬಿಟ್ಟು 1 ಎಕರ್ ಕವರ್ ಆಗುತ್ತೆ. ಟೋಟಲ್ ಏರಿಯಾದಲ್ಲಿ ಏನೇ ಬರಲಿ, ಏನೇ ಮೂಮೆಂಟ್ ಆಗಲಿ, ಈಗ ನಮ್ಮ ಟ್ರ್ಯಾಕ್ಟ್ರೇ ಬರಲಿ, ಒಂದು JCB ಬರಲಿ, ಎಷ್ಟು ತಾಸು ಕೆಲಸ ಮಾಡಿದೆ ಎಲ್ಲದು ರಿಯಲ್ ಟೈಮ್ ಗವರ್ನೆನ್ಸಲ್ಲಿ ನಮಗೆ ನೋಟಿಫಿಕೇಷನ್ ಕೊಡ್ತಿರ್ತದೆ. ಆಮೇಲೆ ಟೋಟಲಿ ಏನು ಏರಿಯಾದಲ್ಲಿ ಯಾರ್ಯಾರು ಬಂದರು, ಆಮೇಲೆ 2 ವೇ ಆಡಿಯೋ ಇರುತ್ತೆ. ಸಪೋಸ್ ಯಾರೇ ಬಂದರು ನೈಟಲ್ಲಿ, ಏನಪ್ಪ ಯಾರು ನಮ್ಮ ತೋಟದಲ್ಲಿ ಬಂದಿರೋದು ಇಲ್ಲ ನಮ್ಮ ಫ್ಯಾಕ್ಟ್ರಿಯಿಂದ ಬಂದಿರೋದು ಅಂತ ನೀವು ಮಾತಾಡ್ಬೋದು. ಸೊ ಇದಕ್ಕೆ ಒಂದು 5G ಸಿಮ್ ಇನ್ಸರ್ಟ್ ಮಾಡಿ ಮೆಮೊರಿ ಕಾರ್ಡ್ ಇನ್ಸರ್ಟ್ ಮಾಡಿರ್ತೀವಿ. ಸೊ ರಿಕಾರ್ಡಿಂಗ್ ಎಲ್ಲನೂ ನಿಮ್ಮ ಮೊಬೈಲಲ್ಲಿರುತ್ತೆ. ಸೊ ಈವೆಂಟ್ಸು, ಆ್ಯಪ್, ಗ್ರೂಪ್ ಎಲ್ಲಾದರೂ ಅದರಲ್ಲಿ ಕಲೆಕ್ಟ್ ಆಗುತ್ತೆ. ಸೊ DNR ಅಂದರೆ ಇದರಲ್ಲಿ ಏನಪ್ಪ ಅಂದರೆ ಕ್ಲಿಯರ್ ಇಮೇಜ್ ವಿತ್ ಡೈನಮಿಕ್ ನಾಯ್ಸ್ ರಿಡಕ್ಷನ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಈಗ ಅದನ್ನು ನಾವು ಇನ್ಸ್ಟಾಲ್ ಮಾಡಿದ ಮೇಲೆ ಅದನ್ನು ಲೆವೆಲ್ ಮಾಡಿಬಿಟ್ಟು ಆ ಪಿಟ್ಟೆಲ್ಲ ಲೆವೆಲ್ ಮಾಡಿ JCBಲೇ ಅವ್ರ ಯಾರ್ಡಲ್ಲಿ ಏನೇನು ಕ್ಯಾಮ್ರಾಸ್ ಎಲ್ಲೆಲ್ಲಿದಾವೆ ಅಲ್ಲೆಲ್ಲ ನೆಕ್ಸ್ಟ್ ಮತ್ತೆ ಕೆಲಸ ಮಾಡೋಕ್ಕೆ ಬೇಕಾಗತ್ತೆ ಅಂತೇಳಿ ಫಿಟ್ ಮಾಡಿದ್ಮೇಲೆ ಅದೆಲ್ಲ ಲೆವೆಲ್ ಮಾಡಿಬಿಟ್ಟು ಇದು ಮಾಡಿದರು. ಸೊ ಇಲ್ಲಿ ನೋಡ್ಬೋದು ಇವೆಲ್ಲ ಬಂದ್ಬಿಟ್ಟು ಸ್ಮಾರ್ಟ್ ಹ್ಯೂಮನ್ ಡಿಟೆಕ್ಷನ್ನು, ಆಮೇಲೆ 2 ವೇ ಆಡಿಯೋ ಇದೆಲ್ಲ ಇರುತ್ತೆ. ಸೊ ಇವೆಲ್ಲನೂ ಮೊಬೈಲಿಗೆ ಕನೆಕ್ಟ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.